ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ತೆ ಮೇಡಮ್, ನಮಸ್ಕಾರ. ನಿಮ್ಮ ನೋಡಿ ತುಂಬಾ ಖುಷಿ ಆಯ್ತು. Thank ನಮ್ಮ ತಂದೆಯವ್ರ ಕಾಲ್ಘಟ್ಟಕ್ಕೆ ನೀವೆಲ್ಲ ಕನಸಿನ ರಾಣಿ ಅಂತ ಫೇಮಸ್ ಆಗಿದ್ರಿ. ಅದೇ ಈಗ ನನ್ನ ಪ್ರಶ್ನೆ, ನನ್ನ ಹೆಸರು ಮಂಜುನಾಥ್ ಅಂತ, ನಾನು ಇಲ್ಲಿ ಕಾಪಿರೇಟರ್ ಕೆಲಸ ಮಾಡ್ತಿದ್ದೀನಿ. ನನ್ನ ಪ್ರಶ್ನೆ, ನಿಮ್ಮನ್ನ ತಲೆವಾರಿ ನಾವು ಪಾತ್ರಗಳಲ್ಲಿ ನೋಡಿದ್ದೀವಿ. ನಾನು ತಿಳ್ಕೊಂಡ ಮಟ್ಟಿಗೆ ತುಂಬ ವೆರೈಟಿ ಪಾತ್ರಗಳನ್ನು ಮಾಡಿದ್ದೀರ. ಆದರೆ ಈಗ ನಿಮಗೆ ಹೆಣ್ಣು ಅಂದರೆ ಶೃಂಗಾರ, ಚಂದ, ಅಂದ ಚಂದ ಇದನ್ನು ಬಿಟ್ಟು ಇದನ್ನು ಹೊರತಾಗಿ ಯಾವುದು ಧ್ವನಿ ಎತ್ತಂಥದ್ದು ಮಹಿಳಾ ಪ್ರಧಾನವಾದ ಯಾವುದಾದ್ರು ಪಾತ್ರ ಮಾಡಬೇಕು ಅಂತ ಅನಿಸ್ತಿದೆಯಾ? ಅಂಥ ಪಾತ್ರಗಳು ಸಿಕ್ಕರೆ ನೀವು ಮಾಡ್ತೀರಾ ಅಂತ? ಖಂಡಿತವಾಗ್ಲೂ ಆ ಥರ ಪಾತ್ರಗಳು ಸಿಕ್ಕಿದ್ರೆ ಮುಂಚೆ ಮಾಡಿದ್ದೀನಿ. ಅಂದರೆ ಏನಂತಾರೆ, ಹೀರೋಯಿನ್ ಓರಿಯೆಂಟೆಡ್ ರೋಲ್, ಅಂದರೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋದು, ಎಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ಒಂದು ಮೆಸೇಜ್ ಕೊಡೋವಂಥ ಪಾತ್ರಗಳು, ಅದೆಲ್ಲ ತುಂಬಾ ಮಾಡಿದ್ದೀನಿ. ಲಕ್ಕಿಲಿ ನನಗೆ ನಾನು ಎಲ್ಲೂ ಟೈಪ್ ಕ್ಯಾಸ್ಟ್ ಆಗಲಿಲ್ಲ. ನಾನು ಮಾಡಿದಂಥ ರೋಲ್ಸ್ ಯಾವುದು ನನ್ನ ಟೈಪ್ ಕ್ಯಾಸ್ಟ್ ಮಾಡಲಿಲ್ಲ. ಸೊ ಅಂಥ ಪಾತ್ರಗಳೆಲ್ಲ ತುಂಬ ಮಾಡಿದ್ದೀನಿ. ಈಗಲೂ ಅಂಥ ಅವಕಾಶಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ನಾನು ಯಾವಾಗಲೂ ಒಂದೊಂದ್ಸತಿ ಹೇಳಬೇಕು ಅನ್ಕೋತೀನಿ, ಹೇಳಲ್ಲ. ಯಾವಾಗಲೂ ಅದು ಗೊತ್ತಿಲ್ಲ, ನಮ್ಮ ಸಮಾಜದಲ್ಲಿ ಬಂದಿರೋದು. ನೀವು ಹೇಳ್ದಂಗೆ ಹೆಣ್ಣು ಅಂದರೆ ಬರೀ ಒಂದು ಸೌಂದರ್ಯ, ಬರೀ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಡ್ತಾರೆ. ಆದರೆ ಅದ್ರ ಹಿಂದೆ ಒಂದು ಇದು ಯೋಚನೆ ಮಾಡೋ ಶಕ್ತಿನೂ ಇರುತ್ತೆ ಅನ್ನೋದು ಗುರ್ತಿಸಲ್ಲ. ಅದು ನಮ್ಮ ಇಂಡಸ್ಟ್ರಿಲಿ ಏನಂತಾರೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ ಅದು ತುಂಬ ಕಾಮನ್ನು. ಆ್ಯಂಡ್ ಎಸ್ಪೆಷಲಿ ನನಗೆ ಅದನ್ನು ಹೇಳಿ ಇವಾಗ ನಾನು ಅದನ್ನು ಫೈಟ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಬರೀ ಯಾವಾಗಲೂ ನಿಮ್ಮ ಸೌಂದರ್ಯ ಏನು, ಟಿಪ್ಸ್ ಏನು ಅದನ್ನು ಕೇಳ್ತಾರಲ್ವಾ. ಹಲೋ, ಅದರಿಂದ ತುಂಬ ಇದು ಇನ್ನೂ ಇದೆ ಅಂತ. ಬಟ್ ಎಸ್, ಅಂತ ಪಾತ್ರಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀವಿ.